ನಮಸ್ಕಾರ. ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳ್ತೇನೆ. ಇವತ್ತಿನ ದಿನದಲ್ಲಿ ನಾನು ಆರಿಸಿಕೊಂಡ ಒಂದು ವಾಕ್ಯದ ಬಗ್ಗೆ ನಾವು ಧ್ಯಾನ ಮಾಡಿಕೊಳ್ಳೋಣ. ಆ ವಾಕ್ಯ ದೇವರದಾಗಿದೆ. ದೇವರೇನು ಮಾತನಾಡಲಿಕ್ಕಿದ್ದಾರೆ ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 4ನೇ ವಚನವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಹೇಗೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿ ನಮ್ಮನ್ನು ಹೇಗಿರಬೇಕಂತ ಹೇಳ್ತಾ ಇದ್ದಾನೆ ಅಂದರೆ, ನಾವು ಪ್ರೀತಿಯಲ್ಲಿ ನಡಿಬೇಕು. ಮತ್ತು ಆತನ ಸನ್ನಿಧಿಯಲ್ಲಿ ಹೇಗಿರಬೇಕಂದ್ರೆ, ನಾವು ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕು. ಆಗಿರಬೇಕೆಂದು ದೇವರು ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆನೇ ನಮ್ಮನ್ನು ಆರಿಸಿಕೊಂಡ್ರು ಅಂತ. ದೇವರ ಉದ್ದೇಶ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಆ ಉದ್ದೇಶ ನಾವು ಪರಿಪೂರ್ಣ ಮಾಡಬೇಕು ಪ್ರಿಯರೇ. ನಾವು ಆತನ ಒಂದು ಕೃಪೆಯಿಂದಲೇ, ಆತನ ಒಂದು ಕೊಡುವ ರಕ್ಷಣೆಯಿಂದಲೇ ನಾವು ನೀತಿವಂತರಾಗಲಿಕ್ಕೂ ಕೂಡ ಸಾಧ್ಯವಿದೆ. ಇಲ್ಲ ಅಂದರೆ ಆತನು ನಮ್ಮನ್ನು ಆರಿಸ್ಕೊಂಡಿಲ್ಲ ಅಂದರೆ ಖಂಡಿತ ನಾವು ನಿರ್ದೋಷಿಗಳಾಗಿ ಪಾಪರಹಿತರಾಗಿ ನಾವು ಜೀವಿಸಲಿಕ್ಕೆ ಆಗ್ತಾಯಿರಲಿಲ್ಲ. ನಮಗೆ ಪ್ರೀತಿಯಿಂದ ನಡ್ಕೊಳ್ಳೋಕ್ಕೂ ನಮಗೆ ಬರ್ತಾಯಿರಲಿಲ್ಲ. ಯೇಸು ಸ್ವಾಮಿ ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಯಾಕೆ ಆರಿಸ್ಕೊಂಡ್ರಂದರೆ, ಆತನಲ್ಲಿ ನಾವು ಜೀವಿಸಬೇಕು, ಪ್ರೀತಿಯಲ್ಲಿ ಜೀವಿಸಬೇಕು. ಆತನ ಸನ್ನಿಧಾನದಲ್ಲಿ ಯಾವಾಗಲೂ ಆತನಿಗೆ ನಾವು ಪರಿಶುದ್ಧರಾಗಿ ಜೀವಿಸಬೇಕು. ಆತನ ಉದ್ದೇಶ ಏನಾಗಿತ್ತು? ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗಬಾರದೆಂದು ಅಲ್ವಾ? ಅದೇ ರೀತಿಯಲ್ಲಿ ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆನೇ ನಾವು ಆರಿಸಿಕೊಂಡಿರೋ ಉದ್ದೇಶ ನಾವು ಪ್ರೀತಿಯಲ್ಲಿ ಮತ್ತು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ನಿರ್ದೋಷಿಗಳಾಗಿ ನಾವು ಜೀವಿಸಬೇಕು. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಆದ್ರೂ ಅನೇಕರು, ನಾವು ಕೂಡ ಪಾಪಿಗಳೇ. ಎಲ್ಲರೂ ದೇವರ ಮುಂದೆ ನಾವು ಹೇಳ್ಕೊಳ್ಳುವಷ್ಟು ಪರಿಶುದ್ಧರಲ್ಲ. ಬಟ್ ನಮ್ಮನ್ನು ಪರಿಶುದ್ಧರಾಗಿ ಈ ಒಂದು ಪಾಪದ ಲೋಕದಲ್ಲಿ ನಾವು ನೋಡುವಾಗ ಅನ್ಯರನ್ನು, ವಿಗ್ರಹಾರಾಧನೆ ಮಾಡೋರನ್ನ, ಅವ್ರಿಗೆಲ್ಲ ನಾವು ಹೋಲಿಕೆ ಮಾಡೋದಾದರೆ ಖಂಡಿತ ಇವರಿಂದ ನಮ್ಮನ್ನು ಬೇರ್ಪಡಿಸಿ ತೆಗೆದಿದ್ದಾರೆ ದೇವರು. ನಾವು ಹೇಗೆ ಜೀವಿಸಬೇಕಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಅವ್ರು ಹಾಗೆ ಜೀವಿಸದೆ ಆದರೆ ಖಂಡಿತ ದೇವರು ನಮ್ಮನ್ನು ಕೈ ಬಿಡುವನಾಗಿದ್ದಾನೆ. ನಮ್ಮನ್ನು ಆರಿಸಿಕೊಂಡಿರುವ ಉದ್ದೇಶವನ್ನು ಆತನಲ್ಲಿ ಪರಿಪೂರ್ಣ ನಾವು ಮಾಡಬೇಕು ಪ್ರಿಯರೇ. ನಾವು ಪ್ರೀತಿಯಿಂದ ನಡ್ಕೊಳ್ಬೇಕು, ಪರಿಶುದ್ಧರಾಗಿರಬೇಕು, ಪಾಪರಹಿತರಾಗಿರಬೇಕು. ಅದಕ್ಕಾಗಿ ಯೇಸು ಸ್ವಾಮಿ ತನ್ನ ಪರಿಶುದ್ಧವಾದ ರಕ್ತವನ್ನು ನಮ್ಮ ಪಾಪ ಪರಿಹಾರಕ್ಕಾಗಿ ಆತನು ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿದನೆಂದು ನಾವು ನೋಡಿದ್ದೇವೆ. ಆತನ ಒಂದು ಕೃಪಾತಿಶಯದಿಂದಲೇ ನಾವು ಆತನಿಂದ ಆರಿಸಲ್ಪಟ್ಟಿದ್ದೇವೆ ಪ್ರಿಯರೇ. ಹೇಗೆ ಆದಾಮನು ಮತ್ತು ಹವ್ವಳನ್ನು ಇದೇ ರೀತಿಯಲ್ಲಿ ಅವ್ರನ್ನ ನಿರ್ದೋಷರನ್ನಾಗಿ ಪರಿಶುದ್ಧರನ್ನಾಗಿ ಕಾಣಬೇಕೆಂದು ಅವರನ್ನು ಆರಿಸಿಕೊಂಡ್ರು, ಅವರು ದೇವರಿಗೆ ವಿರೋಧವಾಗಿ ಪಾಪ ಮಾಡಿಬಿಟ್ರು. ನಮ್ಮಲ್ಲಿ ಕೂಡ ದೇವರು ಆರಿಸಿಕೊಂಡವರಲ್ಲಿ ಕೂಡ ಎಷ್ಟೋ ಜನರು ಅಶುದ್ಧರಾಗಿಯೇ ಜೀವಿಸ್ತಿದ್ದಾರೆ, ಪಾಪದಲ್ಲೇ ಜೀವಿಸಿದ್ದಾರೆ. ಯೇಸು ಸ್ವಾಮಿನ ತಿಳ್ಕೊಂಡಿದ್ದು, ಯೇಸು ಸ್ವಾಮಿಯ ಮಾರ್ಗಗಳನ್ನು ಅರಿತಿದ್ರು, ಆತನ ಬೋಧನೆಗಳನ್ನು ನಾವು ಕೇಳಿದ್ರು ಕೂಡ ಪಾಪದಲ್ಲೇ ಅನೇಕರು ಜೀವಿಸ್ತಿರ್ತಾರೆ. ಹಾಗಾಗಿ ಇದು ನಮಗೆ ಹೇಳುವುದನ್ನು ನಾವೇನು ಮಾಡಬೇಕು? ಅರ್ಥ ಮಾಡ್ಕೊಳ್ಬೇಕು. ನಾವು ಇನ್ನು ಮೇಲೆ ಪಾಪರಹಿತರಾಗಿ ಜೀವಿಸಬೇಕು. ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾರೆ ಅಂದರೆ ಅದು ಕಡೆಯವರೆಗೂ, ನಮ್ಮ ಜೀವ ಇರುವವರೆಗೂ ಅದನ್ನು ನಾವು ಕಾಪಾಡಿಕೊಳ್ಬೇಕು. ಅದು ತುಂಬ ಅವಶ್ಯ ಇದೆ. ಯಾಕಂದರೆ ದೇವರು ನಮಗೆ ಕೊಟ್ಟಿರುವಂಥ ಒಂದು ಬಾಧ್ಯತೆ ಆಗಿದೆ ಪ್ರಿಯರೇ. ಇದನ್ನು ನಾವು ಯಾವಾಗಲೂ ಜ್ಞಾಪಕ ಮಾಡ್ಕೊಳ್ಳೋಣ. ಈವನ್ ನಾವು ನೀತಿವಂತರಾಗಬೇಕಂದ್ರೂ ಕೂಡ ದೇವರ ಒಂದು ಕೃಪೆ. ಎಲ್ಲ ನಾವೀಗ ಏನಾಗಿದ್ದೇವೆ, ದೇವರಲ್ಲಿ ನಾವು ಏನಾಗಿದ್ದೇವೆ, ದೇವರಲ್ಲಿ ಜೀವಿಸ್ತಿದ್ದೇವೆ, ದೇವರನ್ನು, ಆತನ ಒಂದು ಮಾರ್ಗಗಳನ್ನು, ಆತನ ಒಂದು ವಾಕ್ಯಗಳನ್ನು ನಾವು ಅನುಸರಿಸಿ ಅನುದಿನವೂ ನಾವು ಜೀವಿಸುವಾಗ ನಮ್ಮನ್ನು ಪರಿಶೋಧಿಸ್ಕೊಳ್ಬೇಕು. ನಾವು ಹೇಗೆ ದೇವರಿಗೆ ಇಷ್ಟವಾಗಿ ಜೀವಿಸ್ತಾ ಇದ್ದೀವಿ. ದೇವರು ಆರಿಸಿಕೊಂಡಿದ್ದು ನಾವು ವ್ಯರ್ಥವಾಗಬಾರ್ದು. ಆರಿಸಿಕೊಂಡ ತಕ್ಕಂತೆ ನಾವು ದೇವರಿಗೆ ಉಪಯೋಗ ಬರಬೇಕು ಪ್ರಿಯರೇ. ಸೊ ಈ ದೇವರ ವಾಕ್ಯನ ಆಶ್ರಯಿಸಲಿ. ಮತ್ತು ಈ ವಾಕ್ಯನೂ ನಾವು ಮೆಮೊರೈಸ್ ಕೂಡ ಮಾಡೋಣ, ನಮಗೆ ಒಳ್ಳೆಯದು. ಈ ರೀತಿ ನಾವು ವಾಕ್ಯಗಳನ್ನು ನಾವು ಹೃದಯದಲ್ಲಿ ಇಟ್ಟುಕೊಳ್ಳುವಾಗ, ನಾವು ತಪ್ಪು ಮಾಡುವಾಗ, ಏನಾದರೂ ದೇವರಿಗೆ ಮರೆಯಾಗಿ ನಾವು ಏನಾದರೂ ನೋಡ್ತಾ ಇಲ್ಲ ಬಿಡು ಅಂತ ಪಾಪ ಮಾಡುವಾಗಲ್ಲ, ಅದೇನಾದರೂ ಮನಸ್ಸು
ಅದೊಂದು ಇಚ್ಛಿಸುವಾಗ ನಮಗೆ ಈ ವಾಕ್ಯ ನಮಗೆ ಎಚ್ಚರಿಸ್ತದೆ. ನಾವು ಪಾಪರಹಿತರಾಗಿ ಜೀವಿಸಬೇಕು, ಪರಿಶುದ್ಧರಾಗಿ ಜೀವಿಸಬೇಕು ದೇವರ ಸನ್ನಿಧಾನದಲ್ಲಿ ಅಂತ ನಮಗೆ ಆ ವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ ಪ್ರಿಯರೇ. ಅದಕ್ಕೆ ವಾಕ್ಯಗಳು, ದೇವರ ವಾಕ್ಯಗಳು ನೆರವೇರುವಂಥದ್ದು ಮತ್ತು ಅದನ್ನು ನಮ್ಮನ್ನು ತಿದ್ದಿ ಸರಿದಾರಿಯಲ್ಲಿ ನಡೆಸುವಂಥದ್ದಾಗಿದೆ. ಸೊ ಈ ವಾಕ್ಯದ ಪ್ರಕಾರ ನಾವು ನಡ್ಕೊಳ್ಳೋಣ. ದೇವರು ನಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ದೇವರ ಪ್ರೀತಿಯಲ್ಲಿ ನಾವು ನಡೆಯೋಣ. ಚಿಕ್ಕ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನಾದ ಯೇಸು ಸ್ವಾಮಿ ದೇವರೇ, ನಿಮಗೆ ಸ್ತೋತ್ರಪ್ಪ. ನೀವು ಹೇಗೆ ಅಪ್ಪ ಪರಿಶುದ್ಧರು, ನಿರ್ದೋಷಿ ಆಗಿದ್ದರು ಸ್ವಾಮಿ, ಅದೇ ರೀತಿಯಲ್ಲಿ ನಾವು ಇರಲಿಕ್ಕೆ ನೀವು ಬಯಸ್ತಾ ಇದ್ದೀರಪ್ಪ. ಅದೇ ರೀತಿಯಲ್ಲಿ ನಮ್ಮನ್ನು ನೀವು ಸ್ವಾಮಿ ಜಗತ್ತುತ್ಪತ್ತಿಗೆ ಮೊದಲೇ ನಮ್ಮನ್ನು ಆರಿಸ್ಕೊಂಡಿದ್ರಿ ಸ್ವಾಮಿ. ಅದನ್ನು ನಾವು ಮರೆತು ಹೋಗೋದಾಗೆ ಸ್ವಾಮಿ ತಂದೆ, ವಿಶೇಷವಾಗಿ ನೀವು ಸ್ವಾಮಿ ಲೋಕದ ಜನರ ಮಧ್ಯದಲ್ಲಿ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೀರಪ್ಪ. ನಾವು ಅದನ್ನು ಸ್ವಾಮಿ ಕರ್ತನೆ ಕಡೆಯವರೆಗೂ ನಾವು ಜೀವ ಇರುವವರೆಗೂ ಸ್ವಾಮಿ ಅದನ್ನು ಕಾಪಾಡಿಕೊಳ್ಳಬೇಕು ಸ್ವಾಮಿ. ನೀವು ಹಾಗೆ ನಮಗೆ ಸಹಾಯ ಮಾಡ್ರಪ್ಪ. ಪರಿಶುದ್ಧರಾಗಿ ಜೀವಿಸಬೇಕು ಕರ್ತನೆ ರಾಜ. ಇಲ್ಲಾಂದರೆ ನಾವು ಪರಿಶುದ್ಧರಾಗಿ ಜೀವಿಸ್ತಿದ್ರೆ, ಪಾಪರಹಿತರಾಗಿ ಜೀವಿಸ್ತಿದ್ರೆ ಅಪ್ಪ ಸ್ವಾಮಿ, ನಾವು ಪರಲೋಕ ರಾಜ್ಯದಕ್ಕೆ ನಾವು ಬರಲಿಕ್ಕಾಗೋದಿಲ್ಲಪ್ಪ. ನಿನ್ನ ರಾಜ್ಯಕ್ಕೆ ನಾವು ಬರಬೇಕು ಸ್ವಾಮಿ ಅಪ್ಪ. ನಾವು ನಿತ್ಯ ರಾಜ್ಯವನ್ನು ಪಡ್ಕೊಳ್ಬೇಕಾದ್ರೆ ಸ್ವಾಮಿ ಇದಕ್ಕೆ ತಕ್ಕಂತೆ ಈ ವಾಕ್ಯ ಪ್ರಕಾರವಾಗಿ ಸ್ವಾಮಿ ನಾವು ನಡ್ಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡಿರಿ ಸ್ವಾಮಿ. ನಾವು ಪಾಪಿಗಳೇ ಹೌದು ಸ್ವಾಮಿ ಅಪ್ಪ ತಂದೆ. ನಾವು ತಿಳಿಯೋದು ಎಷ್ಟೋ ಪಾಪಗಳನ್ನು ಮಾಡ್ತಾ ಇರ್ತೇವಪ್ಪ. ನಿನ್ನ ವಾಕ್ಯ ಒಂದೇ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ ಸ್ವಾಮಿ. ನಿಮಗೆ ಭಯಪಟ್ಟು ಅನುದಿನವೂ ಪಾಪವನ್ನು ನಾವು ಏಸಿ ಬಾಳಲಿಕ್ಕಾಗುವಂತೆ ನೀವು ನಮಗೆ ಅಪ್ಪ ಕೃಪೆಯನ್ನು ಅಪ್ಪ ಸಹಾಯವನ್ನು ಕೊಡಬೇಕಾಗಿ ಈ ಸಮಯದಲ್ಲಿ ನೋಡೋರನ್ನು ಕೂಡ ನಿನ್ನ ಕೈಲಿ ಒಪ್ಪಿಸ್ತೇನೆ. ಆಶೀರ್ವದಿಸಿರಿ, ಎಲ್ಲ ಕಷ್ಟಗಳಿಂದ ಬಿಡಿಸಿರಿ, ಸಮಾಧಾನ ಕೊಡ್ರಿ ಸ್ವಾಮಿ. ನೀವೇ ಅಪ್ಪ ತಂದೆ ತಾಯಿಯಾಗಿದ್ದು ಅವ್ರನ್ನ ಪರಾಮರಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದೆವು ತಂದೆ, ಆಮೇನ್. ಥ್ಯಾಂಕ್ ಯು. ದೇವರು ನಿಮ್ಮನ್ನು ಈ ವಾಕ್ಯದ ಪ್ರಕಾರ ನಿಮ್ಮನ್ನು ನಡೆಸಲಿ. ಆಮೇನ್.